ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ವಿಡಿಯೋ ಇದೆ. ಟ್ವಿಟರ್ ನಲ್ಲಿ ನಾನು ಅದನ್ನ ಶೇರ್ ಮಾಡಿದ್ದೆ, ಅಂದ್ರೆ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ. ಅದನ್ನ ನೋಡಿ ಒಮ್ಮೆ, ಆಮೇಲೆ ಮಾತಾಡ್ತೀನಿ. ಹೇಳಿ, ಇದೇ ಟೋನ್ ಅಲ್ಲಿ ಮಾತಾಡಿ. ಅದೇ ಮಾತಾಡಿ. ಆಯ್ತು, ಅದು ಲೇಡೀಸ್ ಹೊರಗಡೆ ಬಂದ್ಮೇಲೆ ಒಳಗಡೆ ಹೋಗಿ. ಈಗ ಲೇಡೀಸ್ ಇದ್ರಲ್ಲ, ಇಷ್ಟೊತ್ತು ಫಸ್ಟ್ ಹೋಗಿದ್ ಲೇಡಿ ನಾನೇ. ಅಷ್ಟೊತ್ತು ಖಾಲಿ ಇತ್ತು. ಅವಾಗ ಏನಕ್ಕೆ ಕ್ಲೀನ್ ಮಾಡ್ಸಿಲ್ಲ? ಏನಕ್ಕೆ ಕ್ಲೀನ್ ಮಾಡ್ಸಿಲ್ಲ? ಏನಕ್ಕೆ ಕ್ಲೀನ್ ಮಾಡ್ಸಿಲ್ಲ? ನಾನೇ ಫಸ್ಟ್ ಬಂದಿದ್ದು. ಮುಂಚೆ ಏನಕ್ಕೆ ಕ್ಲೀನ್ ಮಾಡ್ಸಿಲ್ಲ? ಬರೋಕ್ಕಿಂತ ಮುಂಚೆ ಏನಕ್ಕೆ ಕ್ಲೀನ್ ಮಾಡ್ಸಿಲ್ಲ? ಏನಕ್ಕೆ ಕ್ಲೀನ್ ಮಾಡ್ಸಿಲ್ಲ? ದುಡ್ಡು ಎಲ್ರು ಕೊಡ್ತಾರಲ್ಲ, ಅಲ್ಲ ಎಲ್ರು ದುಡ್ಡು ಕೊಡ್ತಾರಲ್ವಾ? ಕ್ಲೀನ್ ಏನಕ್ಕೆ ಮಾಡ್ಸಿಲ್ಲ? ಯಾವಾಗ ಮಾಡೋದು? ನಾನ್ ಫಸ್ಟ್ ಬಂದಿದ್ದು. ಬರೋಕ್ಕಿಂತ ಮುಂಚೆ ಕ್ಲೀನ್ ಇಡ್ಬೇಕು. ಬಂದ ಮೇಲೆ ಕ್ಲೀನ್ ಮಾಡಲ್ಲ. ಬರೋಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಬೇಕು. ಯಾಕೆ ಮಾಡಿಲ್ಲ? ಅಲ್ಲ ಟೋನು ಆಂಟಿ, ನಾನು ಕ್ಲೀನ್ ಏನಕ್ ಮಾಡಿಲ್ಲ ಬರುತ್ತೆ ನಮಗೂ ಟೋನು. ಓಯ್ ಕ್ಲೀನ್ ನಮಗ್ ಮಾತಾಡಕ್ಕೆ ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಮಾತಾಡಲ್ಲ ಅಂದ್ಮೇಲೆ ಆನೆಸ್ಟ್ ಆಗಿ ಲಾಯಲ್ ಆಗಿರೋ ಕಲಿಬೇಕು. ಅಹಂಕಾರದ ಮಾತು ಉದರ್ नॉर्थ इंडिया जहाँ से आएंगे वहाँ फेंक लेंगे. कन्नड़ा में रहना है, कर्नाटका में रहना है ना, थोड़ा तहजीब से बात करना सीखो. गंदगी थोड़ा के रखा है, सबसे 5 रुपए निकलता है और मुझे बोलता है कि मैं कौन होती हूँ? तू कौन होता है? अरे मैंने पहले गई हूँ, मैं रिकॉर्ड लेके आई हूँ. आपका ये बनता है कि क्लीन रखो. कैसे 10 रुपए लो? और उससे गलती ये है, पहले जैसे बात करना है वो सीखो. पहले लेडीज के साथ कैसे बात करना है, कस्टमर के साथ कैसे बात करना है वो सीखो. पहले कन्नड़ा सीखो. कितना साल हुआ? 2-3 महीना में हम अगर हिंदी में बात कर सकते हैं, आप कन्नड़ा में बात नहीं कर सकते? थोड़ा कन्नड़ा में क्या है? रुपया करो, दूध करो, क्या करो? हमको क्या करना? बाथरूम धोना है. अगर आपको बिजनेस नहीं करना तो मत आओ. आते हो तो तहजीब से बात करना सीखो. हर किसी को रेस्पेक्ट में बात करना चाहिए, ठीक है? नहीं करेंगे तो उनके साथ भी आवाज होता है, ठीक है? ಸೊ ಇದು ರೀಸೆಂಟ್ ಆಗಿ ನಾನು ಮಂಗಳೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಗುಂಡ್ಯಡ್ಕ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ನಡೆದಿರುವಂತಹ ಘಟನೆ. ಸೊ ನಾನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಥ್ರೆಡ್ ಅನ್ನ ಕೂಡ ಬರೆದಿದ್ದೆ. ಅದಕ್ಕೆ ಏನ್ ರೆಸ್ಪಾನ್ಸ್ ಸಿಕ್ತು ಅನ್ನೋದನ್ನ ಒಂದ್ಸತಿ ನೋಡಿ. ಅಂದ್ರೆ ಯಾರು ಈ ಕರ್ನಾಟಕದಲ್ಲಿದ್ದು ಕನ್ನಡವನ್ನ ನಾವು ಉಳಿಸ್ಬೇಕು, ಯಾರು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾರೆ ಹೊರಗಡೆಯಿಂದ ಬಂದು ಇಲ್ಲಿಗೆ, ಅಂತ ಆಟಿಟ್ಯೂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂತ ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾರಲ್ವಾ, ಹೋರಾಟ ಅಲ್ಲ ಹೋರಾಟಗಾರರು ಅಂತ ಕರೆಸ್ಕೊಳ್ತಾರೆ. ಅಂತವ್ರು ಒಬ್ರು ರೀಟ್ವೀಟ್ ಮಾಡ್ಲಿಲ್ಲ, ಹಾಗೆ ಅದ್ರ ಬಗ್ಗೆ ಒಂದು ಕನ್ಸರ್ನ್ ಅನ್ನ ಕೂಡ ಹೇಳಿಲ್ಲ. ಅವರು ಹೇಳಿ ಅನ್ನುವ ಕಾರಣಕ್ಕೋಸ್ಕರ ನಾನು ಹಾಕಿದ್ದಲ್ಲ. ಬಟ್ ಇದು ಕೆಲವೊಂದಷ್ಟು ಸತ್ಯಗಳನ್ನ, ಹಾಗೆ ಕರ್ನಾಟಕದಲ್ಲಿ ಈಗ ಒಂದು ಬಿಲ್ ಅನ್ನುವಂಥದ್ದು ನೇಷನ್ ವೈಡ್ ಏನು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದೆ. ಅಂದ್ರೆ ಕನ್ನಡಿಗರಿಗೆ ಮೀಸಲಾತಿ ಪ್ರೈವೇಟ್ ಸೆಕ್ಟರ್ ನ ಜಾಬ್ಗಳಲ್ಲಿ ಕೂಡ ಅನ್ನುವಂಥದ್ದು ಏನಿದೆ, ಅದಕ್ಕೆ ತೀರಾ ರಿಲೇಟಬಲ್ ಇರುವಂತಹ ಒಂದು ಇವೆಂಟ್ ಇದು. ಸೊ ಇವತ್ತಿನ ನ್ಯೂಸೆನ್ಸ್ ನ ಎಪಿಸೋಡ್ ನಲ್ಲಿ ಯಾರು ನಾನ್ ಕನ್ನಡಿಗ ಇರ್ತಾರೆ ಅಂಥವರ ಕನ್ನಡ ಗೊತ್ತಿಲ್ಲ ಅನ್ನುವಂತಹ ಆಟಿಟ್ಯೂಡ್, ಹಾಗೆ ಯಾರು ನಾನು ಕರ್ನಾಟಕದಲ್ಲಿ ಸಾರ್ವಭೌಮ, ಎಲ್ರೂ ನನಗೆ ಕಾಲಿಗೆ ಬಿದ್ದು ಮಾತಾಡಿಸ್ಬೇಕು ಅನ್ನುವಂತಹ ಹೋರಾಟಗಳನ್ನ ಮಾಡುವಂತವ್ರು ಇರ್ತಾರಲ್ವಾ. ಸೊ ಅದರ ಜೊತೆಗೆ ಒಂದು ಮಲ್ಟಿ ಪರ್ಸ್ಪೆಕ್ಟಿವ್ ಲೆವೆಲ್ ನಲ್ಲಿ ಈ ಒಂದು ಬಿಲ್ ಬೈ ಚಾನ್ಸ್ ಪಾಸ್ ಆದ್ರೆ ಕನ್ನಡಿಗರಿಗೆ ಹಾಗೂ ಭಾರತೀಯರಿಗೆ ಕೇವಲ ಕರ್ನಾಟಕವನ್ನ ಮಾತ್ರ ಗಮನಕ್ಕೆ ಇಟ್ಟುಕೊಳ್ಳೋದಲ್ಲ. ಬಿಕಾಸ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್ ವಿ ದ ಪೀಪಲ್ ಆಫ್ ಇಂಡಿಯಾ, ನಾಟ್ ವಿ ದ ಪೀಪಲ್ ಆಫ್ ಕರ್ನಾಟಕ. ಒಬ್ಬ ಕನ್ನಡಿಗ ಆಗಿ ನಾನು ಇದನ್ನ ಹೇಗೆ ನೋಡ್ತೀನಿ, ಹಾಗೆ ಒಬ್ಬ ಭಾರತೀಯನಾಗಿ ಇದನ್ನ ನಾವೆಲ್ಲರೂ ಹೇಗೆ ನೋಡ್ಬೇಕು, ಇದನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ಬೇರೆ ಬೇರೆ ಫ್ಯಾಕ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಅದರ ಔಟ್ಕಮ್ ಏನು ಅನ್ನುವಂತಹ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಇವತ್ತಿನ ಎಪಿಸೋಡ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾನು ವಿಡಿಯೋ ತೋರಿಸ್ದೆ ಅಲ್ಲ, ಅದ್ರಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನನಗೆ ಲ್ಯಾಂಗ್ವೇಜ್ ಅನ್ನುವಂಥದ್ದು, ಒಂದು ಭಾಷೆ ಅನ್ನುವಂಥದ್ದು ಕಮ್ಯುನಿಕೇಶನ್ಗೆ ಇರುವಂತಹ ಟೂಲ್. ಅಂದ್ರೆ ನಾನು ಕೈ ಸನ್ನೆ ಮಾಡಿದ್ರೆ ಆ ವ್ಯಕ್ತಿಗೆ ಅದು ಅರ್ಥ ಆಗತ್ತೆ ಅಂತಂದ್ರೆ ಫಾರ್ ಮೀ ನನ್ನ ಕೆಲಸ ಮುಗೀತು, ನನ್ನ ಕಮ್ಯುನಿಕೇಶನ್ ಅಲ್ಲಿಗೆ ಮುಗೀತು. ಅಂದ್ರೆ ಭಾಷೆ ಅನ್ನೋದ್ರ ಕಂಡು ಹಿಡಿದಿದ್ರ ಉದ್ದೇಶ ಕೂಡ ಏನಪ್ಪಾ ಅಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರ್ದು. ನಾನು ಏನ್ ಹೇಳ್ತಾ ಇದ್ದೀನಿ, ಏನ್ ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ಯಾವುದೋ ಒಂದು
ಇನ್ಸ್ಟ್ರೂಮೆಂಟ್ನ ಮೂಲಕ ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಹುಟ್ಟಿಕೊಂಡಿದ್ದು ಭಾಷೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಭಾಷೆ ಅನ್ನುವಂಥದ್ದು ಒಂದು ಪೊಲಿಟಿಕಲ್ ಗೇಮ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿರುವಂತಹ ಕನ್ನಡಿಗರ ಹಿತಾಸಕ್ತಿಯನ್ನ ಪಕ್ಕಕ್ಕಿಟ್ಟು ಒಂದು ರಾಜ್ಯ ಸರ್ಕಾರ ಅನ್ನುವಂಥದ್ದು ಇಲ್ಲಿ ಯಾವ ರೀತಿ ಪೊಲಿಟಿಕಲ್ ಅಜೆಂಡಾವನ್ನ ಪ್ಲೇ ಮಾಡೋಕ್ ಹೋಗಿ ಇವಾಗ ಆ ಒಂದು ಬಿಲ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಟಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಈಗ ಯಾರ್ಯಾರು ಕೆಲವು ಜನ ಸುಮ್ನೆ ಗಲಾಟೆ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರಲ್ವಾ, ಕನ್ನಡದಲ್ಲಿ ನೀವು ಮಾತಾಡ್ಬೇಕು, ಕನ್ನಡದಲ್ಲಿ ಮಾತಾಡಿಲ್ಲ ಅಂತಂದ್ರೆ ನೀವು ದೇಶದ್ರೋಹಿ. ಫಾರ್ ಎಕ್ಸಾಂಪಲ್, ನನಗೆ ಇನ್ ಬಿಟ್ವೀನ್ ಅಲ್ಲಿ ಕನ್ನಡ ಬಿಟ್ಟು ಬೇರೆ ಬೇರೆ ಭಾಷೆಯ ಕೆಲವೊಂದಷ್ಟು ಪದಗಳನ್ನ ನಾನು ಬಳಸ್ತೀನಿ, ಇಂಗ್ಲಿಷ್ ಅಲ್ಲಿ ಕೆಲವೊಂದಷ್ಟು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅಂಡ್ ದಟ್ ಈಸ್ ಅ ವೆರಿ ಕಾನ್ಶಿಯಸ್ ಡಿಸಿಷನ್. ಯಾಕೆಂತಂದ್ರೆ ನನಗೆ ಕರ್ನಾಟಕದವರ ಜೊತೆಗೆ ಅದು ಯಾವುದೇ ಭಾಷೆಯ ಬ್ಯಾರಿಯರ್ ಅನ್ನುವಂಥದ್ದು ಇಲ್ಲದೆ ಬೇರೆಯವರಿಗೂ ಆ ಕಾಂಟೆಂಟ್ ರೀಚ್ ಆಗ್ಲಿ ಅನ್ನುವಂಥದ್ದು. ಅಂದ್ರೆ ನಾನು ಕೊಡುವಂತ ಇನ್ಫಾರ್ಮೇಶನ್ ಬೇರೆ ಲ್ಯಾಂಗ್ವೇಜ್ ಅವರಿಗೂ ಸಿಗಲಿ ಅನ್ನೋದ್ರ ಜೊತೆಗೆ ನನ್ನ ರೀಚ್, ನನ್ನ ಪರ್ಸನಲ್ ಗ್ರೋತ್ ಕರ್ನಾಟಕಕ್ಕೆ ಸೀಮಿತವಾಗದೆ ಕರ್ನಾಟಕವನ್ನು ಸೇರಿದ ಹಾಗೆ ಇನ್ನೂ ಒಂದ್ ಸ್ವಲ್ಪ ಬೇರೆ ವ್ಯಾಪ್ತಿಯಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅಂಡ್ ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಕೆಲವು ಜನ ಇದಕ್ಕೆ ಕಮೆಂಟ್ ಮಾಡ್ತಾರೆ, ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಆ ಭಾಷೆಯಲ್ಲಿ ಅನ್ನೋದು ಅರ್ಥ ಆಗಿದ್ರು ಕೂಡ ಕರ್ನಾಟಕದಲ್ಲಿ ನೀವು ಇರೋದು, ಕನ್ನಡದಲ್ಲಿ ಮಾತಾಡಿ. ನನಗೆ ಬರುವಷ್ಟು ಶುದ್ಧ ಕನ್ನಡ, ನಾನು ಮಾತನಾಡುವಂತಹ ಸ್ಪಷ್ಟ ಕನ್ನಡ ಅನ್ನುವಂಥದ್ದು ಆ ವ್ಯಕ್ತಿಯ ಹತ್ರ ಇಲ್ದೋದ್ರೂ ಕೂಡ ಕಮೆಂಟ್ ಮಾಡುವಂತಹ ಅಡಾಸಿಟಿಯಲ್ಲಿ ಇರ್ತಾರೆ. ಜಸ್ಟ್ ಬಿಕಾಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಕಮೆಂಟ್ ಬಾಕ್ಸ್ ಫ್ರೀ ಇರತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ನಾನು ಆ ವ್ಯಕ್ತಿತ್ವದವಳಲ್ಲ. ಯಾವ ಯಾವ ಭಾಷೆಯಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಏನು ಸಂಸ್ಕೃತಿಯನ್ನ ನನಗ್ ಕಲಿಯಕ್ಕಾಗತ್ತೆ, ಅದರಿಂದ ಏನು ಜ್ಞಾನ ನನಗ್ ಸಿಗತ್ತೆ ಅನ್ನುವಂಥದ್ದನ್ನ ನಾನು ಆಲೋಚನೆ ಮಾಡ್ತೀನಿ. ಯಾಕೆಂತಂದ್ರೆ ನಮ್ಮ ಸನಾತನ ಧರ್ಮ ಹೇಳೋದು ಆನೋ ಭದ್ರಾಣಿ ಕೃತವೋ ಸರ್ವಂತು ಅಂತಂದ್ರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಒಳ್ಳೆಯ ವಿಚಾರ ನನ್ನತ್ತ ಬರಲಿ ಅಂತ ಆಸೆ ಪಡುವಾಗ ನಾನು ಇಂಥ ನ್ಯಾರೋ ಮೈಂಡ್ ಸೆಟ್ಗೆ ಸೇರಿದವಳು ಅಲ್ವೇ ಅಲ್ಲ. ಆದ್ರೆ ಕೆಲವು ಜನ ಇದನ್ನೇ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾರು ಈ ಸೋ ಕಾಲ್ಡ್ ಕನ್ನಡ ಪರ ಹೋರಾಟಗಾರರು ಅಂತ ಇರ್ತಾರೆ, ಒಬ್ರನ್ನ ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ ನಾನಿಲ್ಲಿ. ಯಾಕೆ ಅಂತಂದ್ರೆ ನಾನು ಈ ಕಾಂಟೆಂಟ್ ಅನ್ನ ಇದು ಮಾಡಿದಾಗ, ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಒಂದು ಟಾಯ್ಲೆಟ್ ಫೆಸಿಲಿಟಿಯನ್ನ ಕಟ್ಕೊಂಡು ಎಲ್ಲಿ ನೇಟಿವ್ ಕನ್ನಡಿಗರಿದ್ದಾರೆ, ಅಂದ್ರೆ ಈ ಬೆಂಗಳೂರಲ್ಲಾದ್ರೆ ಒಂದು ಮಿಕ್ಸ್ಚರ್ ಇದೆ, ಕಲ್ಚರ್ನ ಮಿಕ್ಸ್ಚರ್ ಅನ್ನೋದು ಆಗೋಗಿದೆ. ಒಂದು ಸರ್ವೆ ಹೇಳುವ ಪ್ರಕಾರ 50% ಜನ ಯಾರು ಬೆಂಗಳೂರಿಗೆ ಬಂದು ವಲಸೆ ಇದ್ದಾರೆ ಅವ್ರು ಯಾರು ಕೂಡ ಕನ್ನಡಿಗರೇ ಅಲ್ಲ ಅಂತ ಹೇಳುತ್ತೆ. ಆದ್ರೆ ಈಗ ನಮ್ಮೂರಿನ ಪ್ರದೇಶ ಉತ್ತರ ಕನ್ನಡ ಇರಬಹುದು, ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಅನ್ನುವಂಥದ್ದು ಇರ್ಬೋದು, ಅಲ್ಲಿ ನೇಟಿವ್ ಕನ್ನಡಿಗರಿದ್ದಾರೆ. ಅವ್ರ ಹತ್ರ ನೀವು ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಕನ್ನಡದ ಕೆಲವೊಂದಷ್ಟು ಬೇಸಿಕ್ ಪದಗಳನ್ನ ಕಲೀಲೇಬೇಕು. ಅಂತ ಒಂದು ಪ್ಲೇಸ್ ಅಲ್ಲಿ ಇದ್ದು ಇಂಥ ಅಡಾಸಿಟಿಯಲ್ಲಿ ಮಾತಾಡ್ತಾರೆ ಅಂತಂದ್ರೆ ಇದನ್ನೇ ಸೇಮ್ ಬೇರೆ ಒಂದು ಕಾಂಟೆಂಟ್ ಅನ್ನ, ಅಂದ್ರೆ ನಾನು ಹವ್ಯಕನ್ನಡ ಏನ್ ಹೇಳುತ್ತೆ, ಅದರ ಸ್ಪೆಷಾಲಿಟಿ ಏನು, ಹವ್ಯಕ ಕನ್ನಡ ಮಾತಾಡುವಂತಹ ನನ್ನ ಕಮ್ಯುನಿಟಿಯ ಜನಕ್ಕೆ ಏನು ಕಲ್ಚರಲ್ ರಿಚ್ನೆಸ್ ಇದೆ ಅನ್ನೋದನ್ನ ಹೇಳುವ ಸಲುವಾಗಿ ಒಂದು ಕಾಂಟೆಂಟ್ ಅನ್ನ ರೆಡಿ ಮಾಡಿದ್ದೆ. ಅದನ್ನ ಒಬ್ಬರು ರೈಟ್ ವಿಂಗ್ ಅವ್ರು ಯಾರೋ ರೀಟ್ವೀಟ್ ಮಾಡ್ಬಿಟ್ಟಿದ್ರು. ಅಂದ್ರೆ ಅದು ಒಂದು ಕಾಂಟ್ರವರ್ಸಿ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಈ ರೂಪೇಶ್ ರಾಜಣ್ಣ ರೀಟ್ವೀಟ್ ಮಾಡಿ ಕಬಾಬ್ ಗ್ಯಾಂಗ್ನವರು ಹಿಂಗೆ ಇರ್ತಾರೆ ಅನ್ನುವಂಥ ಕಾಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ನಾನು ಯಾರು, ನಾನು ಏನ್ ಕಾಂಟೆಂಟ್ ಮಾಡ್ತೀನಿ, ನನ್ನ ಇಂಟೆನ್ಷನ್ ಏನು ಅಂತ ಗೊತ್ತಿಲ್ಲದೆ ಮಾತಾಡುವಂತಹ ಕನ್ನಡ ಪರ ಹೋರಾಟಗಾರರು ಇರ್ತಾರಲ್ವಾ, ಅವರಿಗೆ ಈ ಕನ್ನಡ ಹೋರಾಟಗಳು ಎಷ್ಟು ಸಬ್ಜೆಕ್ಟಿವ್ ಇರುತ್ತೆ, ಎಷ್ಟು ಪಾರ್ಷಿಯಲ್ ಇರುತ್ತೆ ಅನ್ನೋದಕ್ಕೆ ಈ ಒಂದು ಬಿಲ್ ಸಾಕ್ಷಿಯಾಗತ್ತೆ. ಬಿಲ್ ಏನ್ ಹೇಳತ್ತೆ, ಈ ಕನ್ನಡ ಪರ ಹೋರಾಟಗಾರರ ಕನ್ನಡದ ಉಳಿವು ಅನ್ನುವಂಥದ್ದು ಏನಿದೆ, ಹಾಗೆ ನಿಜವಾದ ಕನ್ನಡ ಏನನ್ನ ಹೇಳುತ್ತೆ, ನಮ್ಮ ಸಂಸ್ಕೃತಿ ಏನನ್ನ ಹೇಳುತ್ತೆ, ಜೊತೆಗೆ ಒಂದು ದೇಶ ಒಂದು ಇಕಾನಮಿಕ್ ಬೇಸ್ಮೆಂಟ್ ಅನ್ನ ಏನ್ ಕಂಡ್ಕೊಂಡಿರುತ್ತೆ, ಅದರಲ್ಲಿ ನಾವು ಯಾವುದೇ ಬದಲಾವಣೆಯನ್ನ ಪೊಲಿಟಿಕಲ್ ಅಜೆಂಡಾದ ಮೂಲಕ ಮಾಡಕ್ ಹೋದ್ವಿ ಅಂತಂದ್ರೆ ಹೇಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದಕ್ಕೆ ದಿಸ್ ಒನ್ ಬಿಲ್ ಅಂಡ್ ದಿಸ್ ಕಾಂಟ್ರವರ್ಸಿ ಇಸ್ ಎಕ್ಸಾಂಪಲ್. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ಬರುವಂತಹ ರೀಜನಲ್ ಬೆಲ್ಟ್ ಅನ್ನುವಂಥದ್ದು ಏನಿದೆ ಅಲ್ಲ, ಅಲ್ಲಿ ಮೇಜರ್ ಆಗಿ ಮಾತಾಡುವಂಥದ್ದು ಹವ್ಯಕ ಕನ್ನಡ. ಅಂದ್ರೆ ಅಲ್ಲಿ ಆ ಕಮ್ಯುನಿಟಿಗೆ ಸೇರದೇ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಹವ್ಯಕ ಕನ್ನಡ ಅರ್ಥ ಆಗತ್ತೆ. ನನಗೆ ಈ ಭಾಷೆ ಅನ್ನುವಂಥದ್ದು ಮಾತಾಡೋದಕ್ಕೆ
ಮಿಗಿಲಾಗಿರುವಂತಹ ಒಂದು ವಿಚಾರ ಅಂತ ಗೊತ್ತಾಗಿದ್ದು ಬೆಂಗಳೂರಿಗೆ ಬಂದಾದ್ಮೇಲೆ. ಅಲ್ಲಿವರೆಗೂ ನನಗೆ ಭಾಷೆ ಅಂತಂದ್ರೆ, ಈಗ ನಮ್ಮೂರ್ ಕಡೆ ಫಾರಿನ್ಗೆ ಯಾರಾದ್ರೂ ಫಾರಿನರ್ಸ್ ಬಂದ್ರು ಅಂತಂದ್ರೆ ಅವ್ರ ಕೈ ಸನ್ನೆಯಲ್ಲೇ ಅಷ್ಟು ಮಾತಾಡ್ಕೊಂಡು ಹೋಮ್ ಸ್ಟೇ ಅಲ್ಲಿ ಉಳ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿರುವಂತಹ ಒಂದು ಸಂಬಂಧದಿಂದ ವಾಪಸ್ ಹೋಗ್ತಾರೆ. ನಮಗೂ ಯಾರಾದ್ರೂ ನಾನ್ ಕನ್ನಡಿಗ ನಮ್ಮ ಪ್ರದೇಶಕ್ಕೆ ಬಂದ್ರು ಅಂತಂದ್ರೆ ನಮ್ಮ ಹತ್ರ ಎಷ್ಟು ಅವ್ರಿಗೆ ಅರ್ಥಪಡಿಸಕ್ ಸಾಧ್ಯ ಇದೆ ಅದನ್ನ ಟ್ರೈ ಮಾಡ್ತೀವಿ. ಆ ವ್ಯಕ್ತಿ ಕೂಡ ನಮ್ಗೆ ಹೆಂಗ್ ಅರ್ಥಪಡಿಸಬಹುದು ಅನ್ನೋದನ್ನ ಟ್ರೈ ಮಾಡ್ತಾರೆ. ಇಟ್ಸ್ ಪ್ಯೂರ್ಲಿ ಹ್ಯೂಮನ್ ಇಂಟರಾಕ್ಷನ್. ಇಬ್ಬರಿಗೂ ಅವರ ಇಂಟೆನ್ಷನ್ಸ್ ನ ಮೇಲೆ ನಂಬಿಕೆ ಇದೆ, ಇಬ್ಬರಿಗೂ ಇಬ್ಬರ ಮೇಲೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಹಾಗಾಗಿ ಅಲ್ಲಿ ಯಾವುದೇ ಗಲಾಟೆ ಅನ್ನುವಂಥದ್ದು ಭಾಷೆಯ ವಿಚಾರದಲ್ಲಿ ಬರೋದಿಲ್ಲ. ನಮ್ ಕಡೆ ಒಂದು ಮಾತಿದೆ, ಭಾಷೆ ಬರಲ್ವಾ ಅಂತ ಕೇಳ್ತೀವಿ, ಅಂದ್ರೆ ಅರ್ಥ ಆಗ್ಲಿಲ್ವಾ ಅಂತ. ಆದ್ರೆ ಬೆಂಗಳೂರಿಗೆ ಬಂದಾದ್ಮೇಲೆ ಭಾಷೆ ಅನ್ನುವಂಥದ್ದು ಈ ಸಿಂಗ್ಯುಲರ್ ಫಾರ್ಮ್, ಪ್ಲೂರಲ್ ಫಾರ್ಮ್ ಅನ್ನೋದು ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇದೆ, ಹಾಗೆ ಹಾಗೂ ಡಿಫರೆನ್ಸ್ ಗೊತ್ತಲ್ಲದೆ ಇರುವಂತಹ ಕನ್ನಡ ಪರ ಹೋರಾಟಗಾರರು ಯಾರಿರ್ತಾರೆ, ಇದೆಲ್ಲ ನಂಗೆ ಹೊಸದಾಗಿತ್ತು ಅವಾಗ. ಓಕೆ, ನಾನು ಹವ್ಯಕ ಕನ್ನಡವನ್ನ ಮಾತಾಡುವಂತಹ ವ್ಯಕ್ತಿಯಾಗಿ, ಹಾಗೆ ಒಬ್ಬ ಅಭಿಮಾನವನ್ನ ಹೊಂದಿರುವಂತಹ ಕನ್ನಡಿಗನಾಗಿ ಈ ಬಿಲ್ಲನ್ನ ನೋಡಿದ್ರೆ ನನಗೆ ಎಸ್, ಈ ಕನ್ನಡ ಗೊತ್ತಿಲ್ಲ ಅನ್ನುವಂತಹ ಅಡಾಸಿಟಿ ಯಾರಿಗಿರುತ್ತಲ್ವಾ, ಇಲ್ಲೇ ಬರ್ತಾರೆ, ಎಷ್ಟೋ ಸಂದರ್ಭದಲ್ಲಿ ಇಲ್ಲೇ ಹುಟ್ಟಿರ್ತಾರೆ, ಇಲ್ಲಿ ಹುಟ್ಟಿದ್ರೂ ಕೂಡ ಇಲ್ಲಿನ ನೇಟಿವಿಟಿಯನ್ನ ಅಡಾಪ್ಟ್ ಮಾಡ್ಕೊಳ್ಳೋದೆ, ಇಲ್ಲಿನ ಭಾಷೆಯನ್ನ ಕಡೇ ಪಕ್ಷ ಕಮ್ಯುನಿಕೇಟ್ ಮಾಡೋಕೆ ಕಲ್ತ್ಕೊಳ್ಳೋದೆ, ಕನ್ನಡ ಗೊತ್ತಿಲ್ಲ ಅನ್ನೋದನ್ನ ಶೋಕಿ ರೀತಿಯಲ್ಲಿ ಓಡಾಡ್ತಾ ಇರ್ತಾರಲ್ಲ, ಅಂಥವರನ್ನ ನೋಡಿದಾಗ ಈ ಬಿಲ್ ಬರಬೇಕು ಅಂತ ಅನಿಸುತ್ತೆ. ಆದ್ರೆ ಎಲ್ಲ ಸರ್ತಿ ಇಮೋಷನ್ಸೇ ನಮ್ಮ ಆಕ್ಷನ್ ಆಗಿ ಕನ್ವರ್ಟ್ ಆಗಬಾರ್ದು. ಯಾಕೆ ಹೇಳ್ತೀನಿ ಈ ಮಾತನ್ನ? ಕರ್ನಾಟಕ ರಾಜ್ಯದ ಬೆಂಗಳೂರು ಅನ್ನುವಂಥದ್ದು ಗ್ಲೋಬಲ್ ಲೆವೆಲ್ನಲ್ಲಿ ಏನಕ್ಕೆ ನಾವು ಪಾಪ್ಯುಲರ್ ಅಂತಂದ್ರೆ IT ಹಬ್. ಯಾವುದೇ ಒಬ್ಬ ಪಾಸ್ಡ್ ಔಟ್ ಪರ್ಸನ್ ಒಂದು ಸ್ಟಾರ್ಟ್ಅಪ್ ಅನ್ನ ಹುಟ್ಟು ಹಾಕಕ್ಕೆ ಆಲೋಚನೆ ಮಾಡ್ತಾರೆ ಅಂತಂದ್ರೆ ಆ ಮನುಷ್ಯನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೊಕೇಶನ್ ಯಾವ್ದಾದ್ರು ಲೊಕೇಟ್ ಆಗತ್ತೆ ಅಂತಂದ್ರೆ ತಲೆಯಲ್ಲಿ ಬರುತ್ತೆ ಅಂತಂದ್ರೆ ದಟ್ಸ್ ಬೆಂಗಳೂರು ಅಂತ ಒಂದು ಪ್ಲೇಸ್ ಅಲ್ಲಿ ಎಲ್ಲಿ 50% ಜಾಸ್ತಿ ಮೈಗ್ರೆಂಟ್ಸ್ ಇದ್ದಾರೆ, ಬಂದು ಬದುಕನ್ನ ಕಟ್ಕೊಂಡಿದ್ದಾರೆ, ಕನ್ನಡ ಕಲ್ತಿದಾರೋ ಬಿಟ್ಟಿದಾರೋ ವಾಟ್ ಎವರ್, somewhere they are contributing to the economy of the state and that adds up to the GDP of this country. ಅಂತ ಒಂದು ಸಂದರ್ಭದಲ್ಲಿ ಒಂದು ಬಿಲ್, ಯಾವ ಬಿಲ್ಲಲ್ಲಿ 50% ರಿಸರ್ವೇಶನ್ ಫಾರ್ ಕನ್ನಡಿಗಾಸ್ ಇನ್ ಮ್ಯಾನೇಜ್ಮೆಂಟ್ ಸೆಕ್ಟರ್, ಅಂದ್ರೆ ಯಾರು HR ಇರ್ತಾರೆ, ಮ್ಯಾನೇಜ್ಮೆಂಟ್ ಲೆವೆಲ್ ನ ಪೋಸ್ಟ್ ಅಂತ ಏನಿರುತ್ತೆ ಅಲ್ಲಿ 50% ಕನ್ನಡಿಗಾನೇ ಇರಬೇಕು. ಗೌರ್ಮೆಂಟ್ ಸೆಕ್ಟರ್ ಅಲ್ಲ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ 75% ರಿಸರ್ವೇಶನ್ ಫಾರ್ ಕನ್ನಡಿಗಾಸ್ ಇನ್ ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ಸ್, ಅಂದ್ರೆ ಯಾರು ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಕ್ಲರ್ಕ್ ಇರ್ಬೋದು, ಬೇರೆ ಬೇರೆ ಏನೇನು ಪೋಸ್ಟ್ ಇರುತ್ತೆ ಅಲ್ಲಿ 75% ಕನ್ನಡಿಗ. ಫೈನ್, ಇದು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಇತ್ತು ಅಂತಂದ್ರೆ ಬಹುಶಃ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಬ್ಜೆಕ್ಷನ್ ಬರ್ತಾ ಇರ್ಲಿಲ್ಲ. ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೂಡ ನಾವು ಇದನ್ನ ಮ್ಯಾಂಡೇಟರಿ ಮಾಡ್ತೀವಿ, ಅಂದ್ರೆ ಯಾವುದೇ ಜಾಬ್ ರೋಲ್ ಅನ್ನ ಬಿಡದೆ ಮ್ಯಾಂಡೇಟರಿ ಮಾಡುವಂತಹ ಸ್ಟೇಟ್ ಗೌರ್ಮೆಂಟ್ ನ ನಿಲುವು ಅನ್ನುವಂಥದ್ದೇನಿದೆ, ಇದು ಕಾಂಗ್ರೆಸ್ನ ಕೆಲವೊಂದಷ್ಟು ಅಜೆಂಡಾ, ಹಾಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಲ್ಲ ಅನ್ನೋದನ್ನ ನಮಗೆ ಪ್ರೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ ಯಾವಾಗ್ಲೂ ಹೇಳೋದೇನು ಅಂತಂದ್ರೆ ನಾವು ಇಕ್ವಾಲಿಟಿ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ, ನಾವು ರೀಜನಾಲಿಟಿಯನ್ನ ಪ್ರಮೋಟ್ ಮಾಡೋದಿಲ್ಲ, ನಾವು ಯಾವುದೇ ಜನರನ್ನ ಅಥವಾ ಯಾವುದೇ ಕ್ರೀಡನ್ನ ಸಪೋರ್ಟ್ ಮಾಡೋದಿಲ್ಲ, ಹಾಗೆ ಡಿಸ್ಕರೇಜು ಮಾಡೋದಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಬಿಕಾಸ್ ಸಿದ್ದರಾಮಯ್ಯ ಅವರು ಪದೇ ಪದೇ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನ ಮಧ್ಯದಲ್ಲಿ ತರ್ತಾರೆ. ಹಂಗಿರುವಾಗ ಅಲ್ಲಿ ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ದ ಲಾ ಇರ್ರೆಸ್ಪೆಕ್ಟಿವ್ ಆಫ್ ಹೂ ಯು ಆರ್. ಒಂದು ದೇಶದ ನಾಗರಿಕ ಆದ್ಮೇಲೆ ನೀವು ಯಾವುದೇ ಸ್ಟೇಟ್ಗೆ ಹೋಗಿ ನೀವಲ್ಲಿ ನಿಮ್ಮ ಬಾಳ್ವೆಯನ್ನ ಕಟ್ಕೊಳ್ಬಹುದು ಅನ್ನೋದು ನನ್ನ ಸಾಂವಿಧಾನಿಕ ಅಧಿಕಾರ. ಹಂಗಿರುವಾಗ ಒಂದು ನ್ಯಾಷನಲ್ ಪಾರ್ಟಿ ಆಗಿ ನೀವು ಸಂವಿಧಾನ ವಿರೋಧಿ ಆಗಿರುವಂತಹ ನೀತಿಯನ್ನ ಅನುಸರಿಸ್ತಾ ಇದ್ದೀರಾ ಅನ್ನೋದು ಯಾವತ್ತು ಸಿದ್ದರಾಮಯ್ಯ ಅವರಿಗೆ ಈ ಬಿಲ್ ಅನ್ನ ಫಾರ್ಮುಲೇಟ್ ಮಾಡುವಾಗ ಅನ್ಸ್ಲೇ ಇಲ್ವಾ? ನೆಕ್ಸ್ಟ್, ಓಕೆ, ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಆದ್ಯತೆ ಅನ್ನೋದನ್ನ ಇಟ್ಕೊಳ್ಳೋಣ. ಆ ಒಂದು ಫಾರ್ಮುಲಾ ಮೂಲಕ ನೋಡಕ್ ಹೋದ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನಾನೊಬ್ಬ ಅಭಿಮಾನವನ್ನ ಹೊಂದಿರುವಂತಹ ಕನ್ನಡಿಗ, ಸಪೋಸ್ ನನ್ನ ಈ ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಅನ್ನುವಂಥದ್ದು ಏನಿದೆ ಅದು ಮುಂದಿನ ಕೆಲವೊಂದಷ್ಟು ವರ್ಷದಲ್ಲಿ
ದೊಡ್ಡ ಕಂಪನಿ ಆಗುತ್ತೆ, ದೊಡ್ಡ ಬ್ರ್ಯಾಂಡ್ ಆಗುತ್ತೆ, ಗ್ಲೋಬಲ್ ಬ್ರ್ಯಾಂಡ್ ಆಗುತ್ತೆ. ಸೊ ನಾನು ಎಲ್ಲೆಲ್ಲಿಂದನೋ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ತೀನಿ, 1-2-3 ಕೋ-ಫೌಂಡರ್ಸ್ ಅನ್ನ ಮಾಡ್ಕೊಳ್ತೀನಿ, ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡ್ ಅನ್ನ ಗ್ಲೋಬಲಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂಪ್ಲಾಯೀಸ್ ಅನ್ನ ಹೈರ್ ಮಾಡಕ್ ಶುರು ಮಾಡ್ತೀನಿ. ಆವಾಗ ನಾನು ಕನ್ನಡಿಗ ಜೊತೆಗೆ ಒಬ್ಬ ಆಂಟ್ರಪ್ರೆನ್ಯೂರ್, ಅಂದ್ರೆ ನನಗೆ ಬಿಸ್ನೆಸ್ ಅನ್ನುವಂಥದ್ದು, ಪ್ರಾಫಿಟ್ ಅನ್ನುವಂಥದ್ದು, ನನ್ನ ಗೋಲ್ಸ್ ಅನ್ನುವಂಥದ್ದು ಕೂಡ ಆಡ್ ಅಪ್ ಆಗ್ತಾ ಹೋಗುತ್ತೆ. ಆವಾಗ ನಾನು ಯಾರೋ ಒಬ್ಬ ವ್ಯಕ್ತಿಯನ್ನ ಹೈರ್ ಮಾಡುವಾಗ, ಓ ಇವ್ರು ಕರ್ನಾಟಕದವರು, ಓ ಇವಳು ಹೆಣ್ಮಗು, ಇವಳಿಗೆ ಅಗತ್ಯ ಇದೆ ಈ ಕೆಲಸ, ನಾನು ಕೊಟ್ಟು ಬಿಡ್ತೀನಿ ಅನ್ನೋದನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕಾ? ಅಥವಾ ನನಗೆ HR ಬೇಕು, ಅವರಿಗೆ ಈ ಸ್ಕಿಲ್ ಇದೆಯಾ, ಒಂದು ಟೀಮನ್ನ ಹ್ಯಾಂಡಲ್ ಮಾಡುವಂತಹ ಸ್ಕಿಲ್ ಅನ್ನೋದನ್ನ ಆ ವ್ಯಕ್ತಿ ಅಡಾಪ್ಟ್ ಮಾಡ್ಕೊಳ್ಬಹುದಾ, ನಾನ್ ಇವರಿಗೆ ನನ್ನ ಕಂಪನಿ ಉದ್ದೇಶ ಏನು, ಪ್ರಾಫಿಟ್ ಏನ್ ಬರಬೇಕು, ನನ್ನ ಗೋಲ್ಸ್ ಏನು ಅನ್ನೋದನ್ನ ಇವರ ಮೂಲಕ ಪಡೆದುಕೊಳ್ಳಬಹುದಾ ಅನ್ನೋದನ್ನ ಕೂಡ ಆಲೋಚನೆ ಮಾಡ್ಬೇಕಾ? ಸೆಕೆಂಡ್ ಒನ್, ಯಾವಾಗ ಈ ಸ್ಕಿಲ್ ಜೊತೆಗೆ ಒಬ್ರು ಕನ್ನಡಿಗರೇ ಸಿಗ್ತಾರೆ, ಅದರಲ್ಲೂ ಒಂದು ಹೆಣ್ಮಗುನೇ ಸಿಗ್ತಾಳೆ ಅನ್ನುವಂಥದ್ದಿತ್ತು ಅಂತಂದ್ರೆ ದಟ್ ಈಸ್ ಮೈ ಆಡೆಡ್ ಬೋನಸ್. ಆದ್ರೆ ಕೇವಲ ಕನ್ನಡಿಗ ಅನ್ನುವ ಕಾರಣಕ್ಕೋಸ್ಕರ, ಒಂದು ಹೆಣ್ಮಗು ಅನ್ನುವ ಕಾರಣಕ್ಕೋಸ್ಕರ, ಅವರಿಗೆ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕನಸಿನ ಕೂಸು ಆಗಿರುವಂತಹ ನನ್ನ ಕಂಪನಿಯನ್ನ, ನನ್ನ ಬ್ರ್ಯಾಂಡ್ ಅನ್ನ ನಾನು ರಿಸ್ಕ್ಗೆ ಹಾಕಬಲ್ಲೆನಾ? ಇದು ನನ್ನ ಪ್ರೈವೇಟ್ ಕಂಪನಿ. ನಾನು ಯಾವುದೇ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಜಾಬ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ನ ಯಾವುದೇ ಇನ್ವಾಲ್ವ್ಮೆಂಟ್ ಅನ್ನೋದು ನನ್ನ ಕಂಪನಿಯಲ್ಲಿ ಇರದೇ ಇರುವಾಗ, ಒಂದು ಕನಸನ್ನ ಕೂಸಾಗಿ ನಾನು ಬೆಳೆಸ್ತಾ ಇರ್ಬೇಕಿದ್ರೆ ಯಾರೋ ಒಬ್ರು ಆ ಕೂಸಿಗೆ ಹ್ಯಾಂಪರ್ ಮಾಡ್ತಾರೆ, ಅದಕ್ಕೆ ಸ್ಕ್ರಾಚ್ ಮಾಡ್ತಾರೆ ಅನ್ನೋ ಒಂದು ಮುಂದಾಲೋಚನೆ ಇತ್ತು ಅಂತಂದ್ರೆ ನಾನು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ನನ್ನ ಧರ್ಮ. ಈಗ ಕೆಲವೊಂದಷ್ಟು ಫೋನ್ ಪೇ CEO ಏನ್ ಹೇಳಿಕೆ ಕೊಟ್ರಲ್ಲ, ಐ ವಿಲ್ ನಾಟ್ ಎಂಡೋರ್ಸ್ ದ್ಯಾಟ್. ಅಷ್ಟು ರೂಡ್ ಆಗಿ ಬಿಹೇವ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಹಾಗೆ ಅಪಾಲಜಿಯನ್ನ ಕೇಳಿದ್ರು, ವಿಚ್ ಇಸ್ ನೈಸ್. ಬಟ್ ಕನ್ನಡಿಗ ಅನ್ನೋದ್ರ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನೀವು ಒಂದು ಕಂಪನಿಯನ್ನ ಕಟ್ಟಿ ಹಸಲ್ ಮಾಡ್ತೀರಾ, ಅವಮಾನಗಳನ್ನ ಎದುರಿಸ್ತೀರಾ, ಚಾಲೆಂಜಸ್ ಅನ್ನ ಎದುರಿಸ್ತಾ ಇರ್ಬೇಕಿದ್ರೆ ಯುವರ್ ಪ್ರಾಫಿಟ್, ಯುವರ್ ಮನಿ ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್. ಕೇವಲ ನನಗೆ ಅಂತಲ್ಲ, ಇವಾಗ ನಂದೊಂದು ಕಂಪನಿ ಗ್ಲೋಬಲ್ ಬ್ರ್ಯಾಂಡ್ ಆಯ್ತು ಅಂತಂದ್ರೆ ಅದು ಕೇವಲ ನನ್ನ ಔಟ್ಕಮ್ ಅಲ್ಲ, ನಂದು ಒಂದೇ ಪ್ರಾಫಿಟ್ ಇರೋದಿಲ್ಲ. ಕರ್ನಾಟಕಕ್ಕೆ ಒಂದು ಹೆಸರು, ಹೋಮ್ ಗ್ರೋನ್ ಬ್ರ್ಯಾಂಡ್ಸ್ ಅಂತ ಕರಿತೀವಿ. ಹಾಗೆ ಅದೊಂದು ಸಾಫ್ಟ್ ಪವರ್. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವೆಷ್ಟೇ ಸೋಷಿಯಲಿಸ್ಟಿಕ್ ಮೈಂಡ್ ಸೆಟ್ ಹೇಳಿದ್ರು ಕೂಡ, ಬಡವರಾಗಿರ್ತೀವಿ ಅಂತಂದ್ರೂ ಕೂಡ ಕ್ಯಾಪಿಟಲಿಸಂ ಅನ್ನುವಂಥದ್ದು ಏನಿದೆ ಅಲ್ವಾ, ಅದು ಮ್ಯಾಟರ್ ಆಗತ್ತೆ. ಗ್ಲೋಬಲ್ ಲೆವೆಲ್ ನಲ್ಲಿ ಆಸ್ ಅ ಕಂಟ್ರಿ ಆಗಿ, ಆಸ್ ಅ ಸ್ಟೇಟ್ ಆಗಿ ಬೆಂಗಳೂರು ಯಾಕೆ ಒಂದು ಹಬ್ ಆಯ್ತು? ಇಲ್ಲಿ ಬರುವಂತಹ ಪ್ರತಿ ಕಂಪನಿ ಅನ್ನುವಂಥದ್ದು ಆ ಕ್ಯಾಪಿಟಲಿಸಮ್ ಅನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಗ್ರೋ ಆಗ್ಬೇಕು, ಮಲ್ಟಿ ಮಿಲಿಯನೇರ್ಸ್ ಆಗ್ಬೇಕು. ಇದಿದ್ದಕ್ಕೆ ತಾನೇ ನಾವು ಸಿಲಿಕಾನ್ ವ್ಯಾಲಿ ಆಗಿತ್ತು. ಇದು ಒಂದು ಆಂಗಲ್. ಈಗ ಗೌರ್ಮೆಂಟ್ನ ಅಜೆಂಡಾ ಅನ್ನುವಂಥದ್ದು ಏನಿದೆ, ಹಾಗೆ ಅದರ ಪೊಲಿಟಿಕಲ್ ಗೇಮ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬಹಳಷ್ಟು ಜನರಿಗೆ ಒಂದು ಭ್ರಮೆ ಅನ್ನುವಂಥದ್ದಿದೆ ಇವತ್ತಿಗೂ. ಲೋಕಲ್ ಪಾರ್ಟಿಗಳನ್ನ ನಾವು ಸಪೋರ್ಟ್ ಮಾಡಿದ್ರೆ ಅವರು ಲೋಕಲ್ ಇಶ್ಯೂವನ್ನ ಹೈಲೈಟ್ ಮಾಡ್ತಾರೆ, ಅದಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿತಾರೆ ಅಂತ. ಬಟ್ ಅದು ನ್ಯಾಷನಲ್ ಪಾರ್ಟಿ ಆಗಿರ್ಲಿ, ಲೋಕಲ್ ಪಾರ್ಟಿ ಆಗಿರ್ಲಿ, ಎವ್ರಿ ಪೊಲಿಟಿಕಲ್ ಪಾರ್ಟಿ ಈಸ್ ಪ್ಲೇಯಿಂಗ್ ಓನ್ಲಿ ಅರೌಂಡ್ ಪವರ್. ಫಾರ್ ಎಕ್ಸಾಂಪಲ್, ಈಗ ಬಿಜೆಪಿಯ ಅಜೆಂಡಾ ಅನ್ನುವಂಥದ್ದು ಏನಿತ್ತು, ಪೊಲಿಟಿಕಲ್ ಗೇಮ್ ಅನ್ನುವಂಥದ್ದು ಏನಿದೆ, ಹಿಂದೂ ಹಾಗೂ ಹಿಂದುತ್ವ. ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಗರೀಬಿ ಹಟಾನಾ ಹೇ, ಅಂದ್ರೆ ಮೈನಾರಿಟಿ ಹಾಗೂ ಬಡತನ ಅನ್ನೋದನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ. ನೆಕ್ಸ್ಟ್ JDS ಏನನ್ನ ಹೇಳ್ತಾ ಇತ್ತು, ಕನ್ನಡಿಗರ ಅಸ್ತಿತ್ವ ಇಂಥದ್ದೆಲ್ಲ ಹೇಳ್ತಾ ಇತ್ತು. ಬಟ್ ಅಲ್ಟಿಮೇಟ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಆಮ್ ಆದ್ಮಿ ಆಗಿರ್ಲಿ, BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲರ ಒನ್ ಅಂಡ್ ಓನ್ಲಿ ಐಡಿಯಾಲಜಿ ಇಸ್ ಪವರ್. ಒಂದು ವೇಳೆ ಈ ಪವರ್ ಜೊತೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ, ಯು ಆರ್ ಆನ್ಸರೇಬಲ್. ಒಂದು ಅಧಿಕಾರವನ್ನ ಹಿಡ್ಕೊಂಡ್ರಿ ಅಂತಂದ್ರೆ ನೀವು ಈ ವರ್ಷದೊಳಗಡೆ ಇದು ಮಾಡಿ ಮುಗಿಸ್ಬೇಕು ಅನ್ನೋದೊಂದು ಡೆಡ್ ಲೈನ್ ಕಾನ್ಸ್ಟಿಟ್ಯೂಷನ್ ವೈಸ್ ಏನಾದ್ರು ರೆಡಿ ಆಗಿತ್ತು ಅಂತಂದ್ರೆ ಯಾರಿಗೂ ಪವರ್ ಬೇಡ. ಐ ಕ್ಯಾನ್ ಬೆಟ್ ಆನ್ ದಿಸ್. ಪವರ್ ಜೊತೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಆ ರೆಸ್ಪಾನ್ಸಿಬಿಲಿಟಿಗೆ ಒಂದು ಡೆಡ್ ಲೈನ್ ಇರುತ್ತೆ. ಆ ಡೆಡ್ ಲೈನ್ ಅನ್ನೋದು ಡೆವಲಪ್ಮೆಂಟ್ ನ ಮೂಲಕ ಕಾಣಿಸ್ಕೊಳ್ಳೇಬೇಕು ಅನ್ನೋದೇನಾದ್ರೂ ಜುಡಿಷಿಯಲ್ ಲೆವೆಲ್ ಅಲ್ಲಿ, ಕಾನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಇತ್ತು ಅಂತಂದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಹಠನೇ ಇರೋದಿಲ್ಲ ಪವರ್ಗೆ ಬರಬೇಕು ಅಂತ.
ಸೊ ಇಂಥ ಪವರ್ ಬರಬೇಕು ಅನ್ನೋ ಒಂದು ಹುಚ್ಚಾಟದಲ್ಲಿ ಈಗಾಗಲೇ ಏನೇನ್ ಡೆಟ್ ಮಾಡ್ಕೊಂಡಿದ್ದಾರೆ, ಏನೇನೋ ಭಾಗ್ಯ ಕೊಡ್ತೀನಿ ಅಂತ ಕರ್ನಾಟಕವನ್ನ ಯಾವ ಲೆವೆಲ್ಗೆ ಅಧೋಗತಿಗೆ ಇಳಿಸ್ತಾ ಇದೆ ಕರೆಂಟ್ ರಾಜ್ಯ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ನೀವು ಯಾವುದೇ ಪಾರ್ಟಿಯ ಸಪೋರ್ಟರ್ ಆಗಿ ಯು ಹ್ಯಾವ್ ಟು ವಾಚ್ ಇಟ್ ಆಸ್ ಅ ಕನ್ನಡಿಗ, ಆಸ್ ಅ ಭಾರತೀಯ. ಇಂಥ ಒಂದು ಡೆಟ್ ಟ್ರ್ಯಾಪ್ ನಲ್ಲಿ ಬೀಳುವಂತಹ ಸಂದರ್ಭದಲ್ಲಿ ನೀವು ಮತ್ತೆ ಒಂದು ಬಿಲ್ಲನ್ನ ತರ್ತೀವಿ ಅಂತ ಹೇಳ್ತೀರಾ, ಕನ್ನಡಿಗರನ್ನ ಖುಷಿ ಪಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಅದು ಎಷ್ಟೋ ಪ್ರೈವೇಟ್ ಕಂಪನಿಯ ಓನರ್ಸ್ ಬೆಂಗಳೂರನ್ನ ಬಿಟ್ಟು ಹೋಗುವ ಮಟ್ಟದಲ್ಲಿ ಆಲೋಚನೆಗೆ ಇಳಿತಾರೆ ಅಂತಂದ್ರೆ ನೀವು ಯಾರಿಗೆ ಫೇವರ್ ಮಾಡ್ತಿದ್ದೀರಾ? ಆಲ್ರೆಡಿ ಆಂಧ್ರ ಇದೆ ಅಲ್ವಾ, ಪಕ್ಕದಲ್ಲೇ ಇರೋದು. ಒಂದ್ ವೇಳೆ ಈ ಬಿಲ್ ಪಾಸ್ ಆಯ್ತು ಅಂತಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನೀವೆಲ್ಲ ಬನ್ನಿ, ನಾವು IT ಹಬ್ ಅನ್ನ ನಿಮಗೆ ಇಲ್ಲಿ ಕ್ರಿಯೇಟ್ ಮಾಡ್ಕೊಡ್ತೀವಿ, ನಿಮ್ಗೇನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ ಆಫರ್. ಹಿಂಗಿರುವಾಗ ನೀವು ಇಂಥ ಒಂದಷ್ಟು ಬಿಲ್ ಅನ್ನ ತರ್ತೀರಾ, ಪ್ರೈವೇಟ್ ಸೆಕ್ಟರ್ ಅಲ್ಲೂ ವಿ ವಿಲ್ ರೂಲ್ ಅನ್ನುವಂಥದ್ದನ್ನ ಮಾಡ್ತೀರಾ ಅಂತಂದ್ರೆ ಅದು ಕನ್ನಡಿಗರಿಗೆ ಲಾಭ ಆಗತ್ತಾ, ನಷ್ಟ ಆಗತ್ತಾ? ಅಂದ್ರೆ ಕಾಂಗ್ರೆಸ್ನ ಅಜೆಂಡಾ ಅನ್ನುವಂಥದ್ದು, ಪೊಲಿಟಿಕಲ್ ಗೇಮ್ ಅನ್ನುವಂಥದ್ದು ಯಾವ ಮಟ್ಟದಲ್ಲಿ ಕಾನ್ಸ್ಟಿಟ್ಯೂಷನಲಿ ಅಫೆಕ್ಟ್ ಮಾಡಬಹುದು ನಮ್ಮನ್ನ ಅನ್ನೋದಕ್ಕೆ ಈ ಬಿಲ್ ಒಂದು ವೇಳೆ ಪಾಸ್ ಆಯ್ತು ಅಂತಂದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ವರ್ಸ್ಟ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ಒಬ್ಬ ಸ್ವಾಭಿಮಾನ ಹೊಂದಿರುವಂತಹ ಕನ್ನಡಿಗನಾಗಿ, ಸ್ವಾಭಿಮಾನ ದುರಭಿಮಾನ ಅಲ್ಲ. ಬಹಳಷ್ಟು ಜನರಿಗೆ ಎಸ್ಪೆಷಲಿ ಯಾರು ಈ ಆಟೋ ಡ್ರೈವರ್ಸ್ ಇರ್ತಾರಲ್ವಾ, ಅಂಥವರಿಗೆ ಒಂದ್ ಸ್ವಲ್ಪ ಬೇಸತ್ತು ಹೋಗಿದ್ದಾರೆ ಈ ನಾರ್ತ್ ಇಂದ ಬರುವಂತಹ ಜನರ ಆಟಿಟ್ಯೂಡ್ ಅನ್ನ ನೋಡಿ. ಅಂದ್ರೆ 5 ವರ್ಷ 10 ವರ್ಷ ಇದ್ರು ಕೂಡ ಕನ್ನಡದಲ್ಲಿ ಮಾತಾಡಲ್ಲಪ್ಪ ನಮ್ ಜೊತೆ. ಮತ್ ಪಾಪ ಅವರೆಲ್ಲ ಇಂಗ್ಲಿಷಲ್ಲಿ ಮಾತಾಡೋದು, ಹಿಂದಿಯಲ್ಲಿ ಮಾತಾಡೋದು, ಕಷ್ಟಪಟ್ಟು ಮಾತಾಡ್ತಾ ಇರ್ತಾರೆ ಅವರ ಲೈವ್ಲಿಹುಡ್ಗೋಸ್ಕರ. ಆದ್ರೂ ಕೂಡ ಒಂದು ಮಿನಿಮಮ್ ರೆಸ್ಪೆಕ್ಟ್, ಮಿನಿಮಮ್ ಎಫರ್ಟ್ ಅನ್ನುವಂಥದ್ದು ಕೊಡಲ್ವಲ್ಲ ನಮ್ಗೆ ಅನ್ನುವಂಥ ಬೇಜಾರಿದೆ. ಬಟ್ ಆ ಬೇಜಾರು ಅನ್ನುವಂಥದ್ದು ತಮಿಳ್ನಾಡನ್ನ ನೋಡ್ಕೊಂಡು ಎಗ್ರೆಷನ್ಗೆ ಕನ್ವರ್ಟ್ ಆಗ್ತಾ ಇದೆ, ಅಂಡ್ ದಟ್ಸ್ ನಾಟ್ ಗುಡ್. ಕನ್ನಡಿಗರು ಅಂತಂದ್ರೆ ನಮ್ದು ಒಂಥರ ಕಲ್ಚರ್ಡ್ ಮೈಂಡ್ ಸೆಟ್. ನೀವು ಬಾಕಿ ಯಾವುದೇ ಸ್ಟೇಟ್ ಹೋಗಿ ಅಥವಾ ನಾರ್ತ್ ಅಲ್ಲೇ ಎಷ್ಟೋ ಜನರ ಮೈಂಡ್ ಸೆಟ್ ಅನ್ನ ನೋಡಿದ್ರೆ ಕನ್ನಡಿಗರು ಅಂದ ತಕ್ಷಣ ಒಂದು ಕ್ಲಾಸ್ ಅನ್ನುವಂತಹ ಫೀಲಿಂಗ್ ಇದೆ. ಯಾಕೆಂತಂದ್ರೆ ನಮ್ಮ ಪ್ಲೇಸಸ್ ಇರಬಹುದು, ಟೂರಿಸ್ಟ್ ಸ್ಪಾಟ್ ಇರಬಹುದು, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಹೆರಿಟೇಜ್ ಇರಬಹುದು. ಸೊ ಅದೆಲ್ಲವೂ ಕೂಡ ಒಂದು ಕ್ಲಾಸ್ ಫೀಲಿಂಗ್ ಅನ್ನ ಕೊಡುತ್ತೆ. ಇದ್ರೆ ಹಿಂಗಿರ್ಬೇಕಪ್ಪ ಒಂದು ರಾಜ್ಯ ಅನ್ನುವಷ್ಟರ ಮಟ್ಟಿಗೆ ಬ್ಯೂಟಿಫುಲ್ ಸ್ಟೇಟ್ ಕರ್ನಾಟಕ. ಅಂದ್ರೆ ನಿಮ್ಗೆ ಬಯಲ್ಸೀಮೆ ಬೇಕಾ? ಇದೆ. ನಿಮ್ಗೆ ಕರಾವಳಿ ಬೇಕಾ? ಇದೆ. ನಿಮ್ಗೆ ಮಲ್ನಾಡ್ ಬೇಕಾ? ಅದು ಇದೆ. ನಿಮ್ಗೆ ಯಾವ ಟೆರೇನ್ ಬೇಕು ಹೇಳಿ, ಕರ್ನಾಟಕದಲ್ಲಿ ಅಷ್ಟು ಸಮೃದ್ಧವಾಗಿರುವಂತಹ ಜಿಯೋಗ್ರಫಿಕಲ್ ಫೀಚರ್ಸ್ ಇದೆ. ಇನ್ನು ಲ್ಯಾಂಗ್ವೇಜ್ ವೈಸ್ ಕನ್ನಡದ ಜೊತೆ ನಿಮಗೆ ಅದೆಷ್ಟು ಡೈಲೆಕ್ಟ್ ಸಿಗುತ್ತೆ ಕನ್ನಡದಲ್ಲಿ ಅಂತಂದ್ರೆ, ಮೈಸೂರು ಕಡೆ ಹೋದ್ರೆ ಒಂದು ಸುಂದರವಾಗಿರುವಂತಹ ಕನ್ನಡ ಭಾಷೆ, ಬೆಂಗಳೂರು ಕಡೆ ಬಂದ್ರಿ ಅಂತಂದ್ರೆ ಒಂದ್ ಸ್ವಲ್ಪ ಮಿಕ್ಸ್ಚರ್ ಸಿಗುತ್ತೆ. ಅದೇ ನಮ್ಮೂರ್ ಕಡೆ ಬಂದ್ರಿ ಅಂತಂದ್ರೆ ಉಂಟು ಮಾರಾಯ ಅನ್ನುವಂತಹ ಆ ಸ್ಲ್ಯಾಂಗ್ ಅನ್ನೋದು ಆಡ್ ಆಗ್ತಾ ಹೋಗುತ್ತೆ. ಹಾಗೆ ಉತ್ತರ ಕರ್ನಾಟಕದ ಕಡೆ ಹೋದ್ರಿ ಅಂತಂದ್ರೆ ಅವ್ರದ್ದು ಒಂದ್ ರೀತಿಯ ಭಾಷಾ ಸೊಗಡು. ಅಂದ್ರೆ ಕನ್ನಡ ಒಂದೇ ಭಾಷೆ ಆಗಿದ್ರೂ ಕೂಡ ಅದರಲ್ಲಿ ನಿಮಗೆ ಮಲ್ಟಿಪಲ್ ಡೈಲೆಕ್ಟ್ಸ್ ಕೇಳೋಕೆ ಖುಷಿ ಆಗತ್ತೆ. ಅಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಬ್ಯೂಟಿಫುಲ್ ಸ್ಟೇಟ್ ಆಗಿ ಆ ಅಭಿಮಾನ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿರ್ಬೇಕು. ಅಂದ್ರೆ ನಾನು ಕನ್ನಡಿಗ ಅಂತ ಹೇಳ್ಕೊಳಕ್ಕೆ, ನನ್ನ ಮಾತೃಭಾಷೆ ಹವ್ಯಕ ಕನ್ನಡ ಅಂತ ಹೇಳೋಕೆ ತುಂಬಾ ಖುಷಿ ಆಗತ್ತೆ. ಆದ್ರೆ ಅದು ನನ್ನ ವೀಕ್ನೆಸ್ ಆಗ್ಬಾರ್ದು. ನಾನು ನನ್ನ ಮಾತೃಭಾಷೆಯನ್ನ ಮಾತ್ರ ಮಾತಾಡೋದು, ನಾನು ಕನ್ನಡ ಬಿಟ್ಟು ಮತ್ತೆ ಯಾವುದೇ ಭಾಷೆಯನ್ನ ಬೇಕು ಅಂತ ಕಲಿಯೋದಿಲ್ಲ. ಅದನ್ನ ಕಲಿತೆ ಅಂತಂದ್ರೆ ನಾನು ಕನ್ನಡ ವಿರೋಧಿ. ಬೇರೆ ಭಾಷೆಯಲ್ಲಿ ಮಾತಾಡ್ಬಿಟ್ಟೆ ಅಂತಂದ್ರೆ ಕನ್ನಡ ವಿರೋಧಿ. ದಿಸ್ ಇಸ್ ನಾಟ್ ಅಭಿಮಾನ. ನನಗೆ ನಮ್ಮಮ್ಮ ತುಂಬಾ ಪ್ರೀತಿ. ನಮ್ಮಮ್ಮ ಏನೇ ಆಗಿರ್ಲಿ, ನಮ್ಮಮ್ಮನ ಮೇಲಿರುವಂತಹ ಫೀಲಿಂಗ್ ಮತ್ತೊಂದು ತಾಯಿಯ ಮೇಲೆ ಬರೋಕ್ ಸಾಧ್ಯ ಇಲ್ಲ. ಆದ್ರೆ ಆ ತಾಯಿಯನ್ನ ನಾನು ಗೌರವಿಸ್ತೀನಿ. ಯಾಕೆಂತಂದ್ರೆ ಅವಳು ಒಬ್ಬರ ತಾಯಿ. ಈಗ ಹಿಂದಿಯನ್ನ ಯಾರ್ಯಾರು ವಿರೋಧ ಮಾಡ್ತಾರಲ್ವಾ, ಅದು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಮತ್ತೆ ನಾನು ಲ್ಯಾಂಗ್ವೇಜ್ ಅನ್ನ ಹೆಂಗ್ ನೋಡ್ತೀನಿ ಅಂತಂದ್ರೆ, ಈಗ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಉತ್ತರ ಪ್ರದೇಶ್, ಅಲ್ಲಿ ನನಗೆ ಹಿಂದಿ ಮಾತಾಡ್ಲೇಬೇಕು. ನಿಮ್ಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೇ ಇರ್ಲಿ, ನಾನು ಒಂದ್ ಕಡೆಯಿಂದ ಆರಾಮಾಗಿ ಇನ್ನೊಂದ್ ಕಡೆ ಸೇಫ್ ಆಗಿ ಹೋಗ್ಬೇಕು ಅಂತಂದ್ರೆ ಅಲ್ಲಿನ ಲೋಕಲ್ ಸ್ಲ್ಯಾಂಗ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಕಲ್ತ್ಕೊಂಡ್ರೆ ನನ್ನ ಜೀವನ ನನಗೆ ಈಸಿ ಆಗತ್ತೆ. ನಾನ್ ನೆಕ್ಸ್ಟ್ ಮುಂಬೈಯಲ್ಲಿ ಸೆಟ್ಲ್ ಡೌನ್ ಆಗ್ಬಿಟ್ಟೆ ಅಂತ ಅನ್ಕೋಣ, ಅವಶ್ಯಕತೆ ಇಲ್ಲ. ಹಿಂದಿ ಬರುತ್ತೆ ನನ್ಗೆ, ಇಂಗ್ಲಿಷ್ ಬರುತ್ತೆ, ಬಟ್ ಮರಾಠಿಯನ್ನ ಒಂದ್ ಚೂರು ಅರ್ಥ ಮಾಡ್ಕೊಳ್ತಾ ಹೋದೆ ಅಂತಂದ್ರೆ ಅದರ ಲ್ಯಾಂಗ್ವೇಜ್ ಸೊಗಡು ಅನ್ನುವಂಥದ್ದು ನನ್ಗೆ ಅರ್ಥ ಆಗತ್ತೆ. ಹಾಗೆ ಆ ಪರ್ಸನಲ್ ಕನೆಕ್ಟಿವಿಟಿ ಇರತ್ತಲ್ವಾ, ಲೋಕಲ್ ಜನರ ಹತ್ರ ಮಾತಾಡುವಾಗ ಅವ್ರಿಗೊಂದು ಪ್ರೀತಿ ಇದಾಗುತ್ತೆ. ಎಲ್ಲಿಂದನೋ ಬಂದು ನಮ್ಮ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಇಷ್ಟು ಎಫರ್ಟ್ ಹಾಕಿ ಮಾತಾಡ್ತಿದ್ದಾರೆ, ಇವ್ರನ್ನ ಗೌರವಿಸ್ಬೇಕಪ್ಪ. ಇದು ಹ್ಯೂಮನ್ ಇಂಟಿಮೆಸಿ ಅಂತ ಕರೀತಾರೆ. ಬಿ ಲೈಕ್ ಅ ರೋಮನ್ ಇನ್ ರೋಮ್. ನೀವು ಯಾವ ಜಾಗದಲ್ಲಿ ಹೆಂಗಿರ್ತಿರೋ
ಅದು ನಿಮ್ಮ ಲೈಫ್ ಅನ್ನ ಕಂಫರ್ಟ್ ಮಾಡ್ತಾ ಹೋಗುತ್ತೆ, ನಿಮ್ಮ ಜ್ಞಾನದ ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇಂಥ ಅಭಿಮಾನದ ಜೊತೆಗೆ ಎಕ್ಸ್ಪ್ಲೋರ್ ಮಾಡುವಂತಹ ಮೈಂಡ್ ಸೆಟ್ ಕನ್ನಡಿಗರದ್ದು. ಯಾರ್ಯಾರು ಸುಮ್ಮನೆ ಒಂದಷ್ಟು ಸಂಘಟನೆಯನ್ನ ಕಟ್ಕೊಂಡು ಹಾಗೂ ಡಿಫರೆನ್ಸ್ ಗೊತ್ತಿಲ್ಲದೆ ಒಬ್ರನ್ನ ಟ್ರೋಲ್ ಮಾಡಿಕೊಂಡು ನಾವು ಮಾಡೋದೇ ಸರಿ, ಯಾವ ತಗಡಾಗಿರುವಂತಹ ಕೆಲವೊಂದಷ್ಟು ಕನ್ನಡದ ಸಿನಿಮಾ, ಸೋ ಕಾಲ್ಡ್ ಕನ್ನಡದ ಸಿನಿಮಾ, ಅದರಲ್ಲಿ ಭಾಷೆಯ ಸೊಗಡಿರಲ್ಲ, ನಮ್ಮ ಸಂಸ್ಕೃತಿ ಇರಲ್ಲ, ಏನೂ ಇರಲ್ಲ, ಲಿರಿಕ್ಸ್ ನೋಡಿದ್ರೆ ಸೀರಿಯಸ್ಲಿ ಬೇಜಾರಾಗ್ಬಿಡತ್ತೆ. ಅಂತ ಸಿನಿಮಾವನ್ನ ಅದಕ್ಕೆ ನಾವೇನಾದ್ರೂ ವಿರೋಧ ವ್ಯಕ್ತಪಡಿಸಿದ್ವಿ ಅಂತಂದ್ರೆ ನೀವು ಕನ್ನಡದ ವಿರೋಧಿ ಅನ್ನೋದು. ಅಥವಾ ಯಾವುದೋ ಒಂದಷ್ಟು ಹೀರೋಗಳು, ಸೋ ಕಾಲ್ಡ್ ಹೀರೋಗಳು, ಇಡೀ ಬಾಸು ಸೇರಿದ ಹಾಗೆ, ಅವ್ರು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ವಿ ಅಂತಂದ್ರೆ ನೀನ್ ಕನ್ನಡದ ವಿರೋಧಿ. ಇಂಥ ಮೈಂಡ್ ಸೆಟ್ ಅವ್ರು ಇರ್ತಾ ಅಲ್ವಾ. ಇವರು ಕನ್ನಡಿಗರಲ್ಲ, ನನ್ನ ಪ್ರಕಾರ ಇವರು ಕನ್ನಡತನದ ವ್ಯಾಪ್ತಿಗೆ ಬರೋದು ಇಲ್ಲ. ಇಂಥವ್ರು ಯಾರಿರ್ತಾರೆ ಅವರು ತಮಿಳಿಗರ ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ನೋಡಿ ತಮಿಳ್ನಾಡಲ್ಲಿ ಹೆಂಗೆ ಅವರ ಭಾಷೆಯನ್ನ ಪ್ರಮೋಟ್ ಮಾಡ್ತಾರೆ. ಅವರು ಯಾವುದೇ ಬೇರೆ ಭಾಷೆ ಬಂದ್ರೂ ಕೂಡ ಯಾವನೋ ತಲ್ಕೆಟ್ಟವನು ಏನೋ ಮಾಡ್ತಿದ್ದಾನೆ, ಬಾವಿಗೆ ಹಾಕ್ತಾನೆ ಅಂದ ತಕ್ಷಣ ನಾವು ಅವ್ರನ್ನ ಫಾಲೋ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅದು ಅವರ ಹಣೆ ಬರಹ, ಅವರ ನ್ಯಾರೋ ಮೈಂಡ್ ಸೆಟ್ ಇಂದ ಅವ್ರು ಏನೇನ್ ಅನುಭವಿಸ್ತಾರೆ ಅನ್ನುವಂಥದ್ದು ಅವರಿಗೆ ಬಿಟ್ಟಿದ್ದು. ಆದ್ರೆ ನಾವು ಕನ್ನಡಿಗರಾಗಿ ಒಂದು ವಿಶಾಲ ಮನೋಭಾವನೆಯ ಜೊತೆಗೆ ಯಾರು ಇಂಥ ಅಡಾಸಿಟಿಯನ್ನ ತೋರಿಸ್ತಾರಲ್ವಾ, ಕನ್ನಡ ಗೊತ್ತಿಲ್ಲ ಅನ್ನೋದನ್ನ ಶೋಕಿ ರೀತಿಯಲ್ಲಿ ಮಾತಾಡ್ತಾರಲ್ಲ, ಅಂಥವರಿಗೆ ಪರ್ಸನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಹಾಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಆದ್ರೆ ಇಫ್ ಅಂಥ ಬಿಲ್ಲು ಅನ್ನುವಂಥದ್ದು ಅಥವಾ ಅಂಥ ಲಾ ಅನ್ನುವಂಥದ್ದು ಇಫ್ ದಟ್ ಈಸ್ ಹ್ಯಾಂಪರಿಂಗ್ ಮೈ ಸ್ಟೇಟ್ಸ್ ಇಕಾನಮಿ ಅಂಡ್ ದಟ್ಸ್ ನಾಟ್ ಗುಡ್. ನಮಗೆ ನಮ್ಮ ಸಂಸ್ಕೃತಿಯ ಮೇಲೆ, ಭಾಷೆಯ ಮೇಲೆ ನಮಗೆ ಸೆಕ್ಯೂರ್ಡ್ ಫೀಲಿಂಗ್ ಇರಬೇಕು. ಯಾವನೋ ಒಬ್ಬ ಥರ್ಡ್ ಪರ್ಸನ್ ಅಲ್ಲಿಂದ ಬಂದು ನನ್ನ ಭಾಷೆನ ಮಾತಾಡಿದ ತಕ್ಷಣ ನನ್ನ ಭಾಷೆ ಬೆಳೀತು ಅಂತ ಅನ್ಕೊಳ್ಳೋದು ಮೂರ್ಖತನ. ನಾನು ಕನ್ನಡಿಗ, ನನ್ನ ಕನ್ನಡತನದ ಬಗ್ಗೆ, ನನ್ನ ಕನ್ನಡ ಪ್ರೀತಿಯ ಬಗ್ಗೆ, ಇಲ್ಲಿನ ಹಿಂದಿನ ಸಿನಿಮಾ ಬರ್ತಿತ್ತಲ್ವಾ ಶಂಕರ್ನಾಗ್ ಅಣ್ಣ ಅವರು ಮತ್ತೆ ಈ ವಿಷ್ಣುವರ್ಧನ್ ಕಾಲದ ಸಿನಿಮಾಗಳಿದಲ್ವಾ, ಶಂಕರ್ನಾಗ್ ಡೈರೆಕ್ಷನ್, ಐ ಆಲ್ವೇಸ್ ಫೀಲ್ ಶಂಕರ್ನಾಗ್ ಅವರು ಇದ್ದಿದ್ರು ಅಂತಂದ್ರೆ ಬಹುಶಃ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಬಹುಶಃ ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಹೈಲೈಟ್ ಆಗಿರೋದು. ಸೊ ಅಂಥದ್ದನ್ನ ಬೇರೆ ಭಾಷೆಯವರಿಗೆ ಹೇರಿಕೆ ಮಾಡೋದಲ್ಲ, ಅವರಿಗೆ ಇಂಟ್ರೆಸ್ಟ್ ಬರಬೇಕು. ಏನೋ ಇದೆ ಇದರಲ್ಲಿ ನೋಡ್ಬೇಕು. ಹೇಗೆ ಮಲಯಾಳಂ ಫಿಲ್ಮ್ಸ್ ಅನ್ನ ನೋಡ್ತಾರೆ, ಹೇಗೆ ತಮಿಳ್ ಫಿಲ್ಮ್ಸ್ ಅನ್ನ ನೋಡ್ತಾರೆ, ಕಾಂಟೆಂಟ್ ಬೇಸ್ಡ್ ಆಗಿ ಅಟ್ರಾಕ್ಟ್ ಆಗಿರುವಂಥದ್ದು. ನಾವು ಆ ಲೆಕ್ಕದಲ್ಲಿ ಸಾಫ್ಟ್ ಪವರ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿ, ಇನ್ಸ್ಪೈರ್ ಮಾಡಿ ಅವರನ್ನ ಕನ್ನಡ ಭಾಷೆಯ ಬಗ್ಗೆ ಇಂಟ್ರೆಸ್ಟ್ ಬರುವ ರೀತಿಯಲ್ಲಿ ಮಾಡಬೇಕೇ ವಿನಃ ನೀವು ಇಲ್ಲಿ ಬಂದ್ಮೇಲೆ ಇದು ಮಾತಾಡ್ಲಿಲ್ಲ ಅಂತಂದ್ರೆ ನಾವು ಸಾಯಿಸ್ಬಿಡ್ತೀವಿ ನಿಮ್ಮನ್ನ, ನಾವು ತಮಿಳ ರೀತಿಯಲ್ಲಿ, ನೀವು ತಮಿಳ್ ಭಾಷೆಯಲ್ಲಿ ಹೇಗೆ ತಮಿಳ್ನಾಡಲ್ಲಿ ಇದ್ದಾಗ ಮಾತಾಡ್ತೀರಾ, ಕರ್ನಾಟಕದಲ್ಲಿ ಬಂದು ನೆಕ್ಸ್ಟ್ ಡೇನೆ ಕನ್ನಡ ಮಾತಾಡ್ಬಿಡ್ಬೇಕು. ದಿಸ್ ಇಸ್ ನಾಟ್ ಟಾಲರೆನ್ಸ್. ಅಂದ್ರೆ ಇದು ದುರಭಿಮಾನ. ತಮಿಳ್ನಾಡಲ್ಲಿ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ತಮಿಳಿಯನ್ ರೀತಿಯಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ. ನನಗೆ ನಂದೇ ಆಗಿರುವಂತಹ ಡಿಗ್ನಿಟಿ ಇದೆ, ನನಗೆ ನಂದೇ ಆಗಿರುವಂತಹ ಹಿಸ್ಟ್ರಿ ಇದೆ, ನನಗೆ ನಂದೇ ಆಗಿರುವಂತಹ ಸಹಿಷ್ಣುತಾ ಮನೋಭಾವ ಇದೆ, ನನಗೆ ನಂದೇ ಆಗಿರುವಂತಹ ದೂರದೃಷ್ಟಿ ಇದೆ. ಸಿಲಿಕಾನ್ ಸಿಟಿ ಅಂತ ಬೆಂಗಳೂರು ನನಗೆ ಮುಂದಿನ 100 ವರ್ಷ ಕೂಡ ಇರಬೇಕು ಅಂತ ಆಸೆ ಇದೆ. ಅದು ಆಂಧ್ರಕ್ಕೆ ಶಿಫ್ಟ್ ಆಗೋದು ನನಗಿಷ್ಟ ಇಲ್ಲ. ಅದರ ಅರ್ಥ ಡು ಐ ಹೇಟ್ ಆಂಧ್ರ? ನೋ. ಅದು ನನ್ನ ದೇಶದ ಒಂದು ರಾಜ್ಯ. ಅಲ್ಲಿ ಏನೋ ಇನ್ನು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ಎಕ್ಸ್ಟೆನ್ಷನ್ ಆಗುತ್ತೆ ಅಂತಂದ್ರೆ ಐ ವಿಲ್ ಬಿ ಹ್ಯಾಪಿ. ಲೆಟ್ಸ್ ಆಲ್ಸೋ ರಿಮೆಂಬರ್ ದಿಸ್. ನಾನು ಅವಾಗಲೇ ಹೇಳಿದೆ, ಅವರ್ ಪ್ರಿಯಾಂಬಲ್ ಸೇಸ್ ವಿ ದ ಪೀಪಲ್ ಆಫ್ ಇಂಡಿಯಾ, ನಾಟ್ ವಿ ದ ಪೀಪಲ್ ಆಫ್ ಆಂಧ್ರ, ವಿ ದ ಪೀಪಲ್ ಆಫ್ ಬಿಹಾರ್, ವಿ ದ ಪೀಪಲ್ ಆಫ್ ಉತ್ತರ ಪ್ರದೇಶ್, ವಿ ದ ಪೀಪಲ್ ಆಫ್ ಕರ್ನಾಟಕ ಹೇಳೋದಿಲ್ಲ. ನಮ್ಮದು ಒಂದು ರಾಷ್ಟ್ರ ಅನ್ನುವಂತಹ ಕಲ್ಪನೆ ಮೊದ್ಲಿರ್ಬೇಕು. ನಾನು ಮೊದಲು ಇಂಡಿಯನ್, ಆಮೇಲೆ ಕನ್ನಡಿಗ. ಅದರ ಅರ್ಥ ಇದರಲ್ಲಿ ಕಂಪ್ಯಾರಿಸನ್ ನೋ. ಭಾರತೀಯ, ಕನ್ನಡಿಗ, ಇದೆರಡೂ ಕೂಡ ನನ್ನ ಐಡೆಂಟಿಟಿ. ನನ್ಗೆ ಎರಡರ ಬಗ್ಗೆನೂ ಹೆಮ್ಮೆ ಇದೆ. ಹಾಗೆ ಯಾವುದೋ ಒಬ್ಬ ಹೊರಗಡೆ ಇರುವಂತಹ ವ್ಯಕ್ತಿ ಇಲ್ಲಿಗೆ ಬಂದಾಗ ನನ್ನ ಸಂಸ್ಕೃತಿಯನ್ನ, ನನ್ನ ಆಹಾರ ಪದ್ಧತಿಯನ್ನ, ನನ್ನ ಕಲ್ಚರನ್ನ, ನನ್ನ ಇತಿಹಾಸವನ್ನ ಅವರಿಗೆ ಹೇಳಕ್ಕೆ ಯಾವುದು ನನ್ನ ಲ್ಯಾಂಗ್ವೇಜ್ ಆಗತ್ತೆ? ಇಂಗ್ಲಿಷ್ ಲ್ಯಾಂಗ್ವೇಜ್. ಅದರ ಅರ್ಥ ನಾನು ಹಿಂದಿಗೆ ಅಥವಾ ಕನ್ನಡಕ್ಕೆ ಮೋಸ ಮಾಡಿದ ಹಾಗ ಅಲ್ಲ. ನಾನು ಅವರಿಗೆ ಹೇಳಕ್ಕೆ ಅವರ ಲ್ಯಾಂಗ್ವೇಜ್ ಅಲ್ಲಿ ಟ್ರೈ ಮಾಡ್ತೀನಿ. ಸೊ that person will be interested to learn my culture and learn my language. ಅಭಿಮಾನ ಅಂತಂದ್ರೆ ಇದು. ಹಾಗಾಗಿ ಇಂಥ ಒಂದು ಬಿಲ್ ಬಂದಾಗ ಬಿಲ್ ಏನ್ ಹೇಳುತ್ತೆ, ಅದರಿಂದ ಲಾಭ ಎಷ್ಟು, ನಷ್ಟದ ವ್ಯಾಪ್ತಿ ಎಷ್ಟು, ಇದ್ಯಾವುದನ್ನ ಅರ್ಥ ಮಾಡ್ಕೊಳ್ಳೋದೆ. ಹೋಗ್ಲಿ ಪ್ರೈವೇಟ್ ಸೆಕ್ಟರ್ ಹಾಳಾಗೋಗ್ಲಿ, ಯಾವನೋ CEO ಏನೋ ಹೇಳಿದ್ರೆ ಬೇರೆ ಫೋನ್ ಪೇ ಕಟ್ಕೋತೀವಿ, ಇದೆಲ್ಲ ಇಮೋಷನ್ ಬೇಸ್ಡ್ ಕಮೆಂಟ್ಸ್. ಬಟ್ ಒಂದು ಬಿಸ್ನೆಸ್ ಅಲ್ಲಿ ಬರೀ ಇಮೋಷನ್ಸ್ ವರ್ಕ್ ಆಗೋದಿಲ್ಲ. ಒಂದು ದೇಶವನ್ನ ಕಟ್ಟುವಾಗ ಕೇವಲ ಇಮೋಷನ್ಸ್ ಅನ್ನೋದು ವರ್ಕ್ ಆಗಿಲ್ಲ. ಸ್ಟ್ರಾಟಜಿ ಅನ್ನೋದಿದೆ, ಹೊಡೆದಾಟ ಅನ್ನೋದಿದೆ.
ಆ ಸ್ಟ್ರಗಲ್ ಅನ್ನೋದಿದೆ, ಪೇನ್ ಅನ್ನುವಂಥದ್ದಿದೆ. ಅದೆಲ್ಲವನ್ನ ಸೇರಿಸಿ ನಾವು ಕನ್ನಡದ ಏಕೀಕರಣ ಆಗುವಾಗ ಎಷ್ಟು ವರ್ಷ ಕಷ್ಟಪಟ್ರು. ಹಂಗಿರುವಾಗ ಹಿಂಗಿದ್ ಯಾವ್ದೋ ಒಂದ್ ತಗಡ್ ಬಿಲ್ ಅನ್ನ ತರೋದು, ತಮ್ಮ ಪೊಲಿಟಿಕಲ್ ಗೇಮ್ಗೋಸ್ಕರ ನೀವು ಕಾಂಗ್ರೆಸ್ಸಿನ ಸಪೋರ್ಟರ್ ಆದ್ರೂ ಪರವಾಗಿಲ್ಲ ನನಗೆ, ಬಟ್ ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ಕಂಟ್ರಿ ಅಂಡ್ ಸ್ಟೇಟ್, ದರ್ ಶುಡ್ ನಾಟ್ ಬಿ ಎನಿ ಪೊಲಿಟಿಕಲ್ ಬಯಾಸ್. ಅವ್ರದ್ ಗೇಮ್ ಆಡ್ಕೊಳ್ಳಿ, ಅವ್ರ ಲೆವೆಲಲ್ಲಿ ಆಡ್ಕೊಳ್ಳಿ ಪೊಲಿಟಿಕಲ್ ಗೇಮ್ ಅನ್ನ, ಬಟ್ ಕನ್ನಡವನ್ನ, ಕನ್ನಡಿಗರ ಅಸ್ತಿತ್ವವನ್ನ, ಕನ್ನಡಿಗರ ಹಿತಾಸಕ್ತಿಯನ್ನ ಅವರು ನಿಜವಾಗಿಯೂ ಆ ಬಿಲ್ನ ಮೂಲಕ ಕಾಯ್ದುಕೊಳ್ಳೋಕೆ ಸಾಧ್ಯವಾ? You think on your own based on this discussion. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. Take care.